ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ VTU ರಿಸಲ್ಟ್ ಅಪ್ಡೇಟ್ಸ್ ಅದ್ರ ಕೊಡ್ತೀನಿ. ಸಾಕಷ್ಟು ಜನ ಕಂಟಿನ್ಯೂಸ್ ಆಗಲಿ ಒಂದೇ ಒಂದು ಕ್ವಶನ್ ಕೇಳ್ತಿರೋದು. ವಾಟ್ಸಪ್ ಚಾನಲ್ ಆಯಿತು, ಪರ್ಸನಲ್ ಮೆಸೇಜ್ ಆಯಿತು, ಸಿಕ್ಕಾಪಟ್ಟೆ ಮೆಸೇಜ್ ಮಾಡಿದೆ. VTU ರಿಸಲ್ಟ್ ಹೇಳಿ ಬ್ರೋ, VTU ರಿಸಲ್ಟ್ ಯಾವಾಗ ಅಪ್ಡೇಟ್ ಕೊಡಿ ಅಂತ ಸಾಕಷ್ಟು ಜನ ಕಂಟಿನ್ಯೂಸ್ ಆಗಿ ಕೇಳ್ತಾಯಿದ್ರು. ಇವತ್ತು VTU ರಿಸಲ್ಟ್ ಅಪ್ಡೇಟ್ಸ್ ಬಗ್ಗೆ ಕೇಳ್ತೀನಿ ನೋಡಿ. ನಾನು ನಿನ್ನೆ ಸಾಕಷ್ಟು ಜನ ಕ್ವಶನ್ಸ್ ಕೇಳಿದ್ರು. ನಾನು ನಿನ್ನೆ ನಿಮ್ಗೆ ಏನೇ ಅಪ್ಡೇಟ್ಸ್ ಕೊಟ್ಟಿದ್ರು, ನಿಮಗೆ ನಾನು ಏನೇ ಅಪ್ಡೇಟ್ಸ್ ಕೊಟ್ಟಿದ್ರು ಕಂಡ್ರೆ ಏನಾಗ್ತಿತ್ತು, ಯೂಸ್ ಆಗ್ತಿದ್ದಿಲ್ಲ. ಯಾಕಂದರೆ ನಿನ್ನೆ ಕಂಪ್ಲೀಟಾಗಿ ಸಂಡೇ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಯಾಕಂದರೆ VTU ಯಾವ್ದು ಕಂಪ್ಲೀಟಾಗಿ ಹಾಲಿಡೇ ಇರುತ್ತೆ. ಹಾಲಿಡೇ ಇದ್ದಾಗ VTU ರಿಸಲ್ಟ್ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಆದರೂ VTU ಎಕ್ಸಾಮಿನೇಷನ್ಸ್ ಭಾನುವಾರಗಳು ಅಂದರೆ ಸಂಡೇ ನಡೆದಿದೆ. ಬಟ್ ರಿಸಲ್ಟ್ ಯಾವತ್ತೂ ಸಂಡೇ ಇಲ್ಲಿವರೆಗೂ ಬಂದಿಲ್ಲ. ನಾವು ನೋಡಿದ ಅಂತ ಇಲ್ಲಿವರೆಗೂ ನೋಡಿದಾಗೆ ಬಂದಿಲ್ಲ. ಓಕೆನಾ? ಓಕೆ, ಈಗ VTU ರಿಸಲ್ಟ್ ಅಪ್ಡೇಟ್ಸ್ ಬಗ್ಗೆ ಕೇಳೋಣ. ಸಾಕಷ್ಟು ಜನ ಅದರಲ್ಲಿ ಇಲ್ಲಿವರೆಗೂ ಅಪ್ಡೇಟ್ಸ್ ಇರುವಂಥದ್ದು ಮತ್ತೆ ಹೇಳ್ತೀನಿ ನೋಡಿ. ಇಲ್ಲಿವರೆಗೂ ಬಂದಿರೋಂಥ ಮಾಹಿತಿ ಪ್ರಕಾರ ಆ ಒಂದು ಇನ್ಫಾರ್ಮೇಷನ್ ಬೇಸ್ ಮೇಲೆ ಹೇಳ್ತೀನಿ. ಮತ್ತು ಸ್ವಲ್ಪ ಜನ ಕಾಲ್ ಮಾಡಿ ಕೇಳಿದಾಗ ಏನೇನು ಇತ್ತು VTU ಅಂತಂದಾಗ ಥರ್ಡ್ ಸೆಮ್ದು, ಎಸ್ಪೆಷಲಿ ಥರ್ಡ್ ಸೆಮ್ದು ಏನಾಗಿದೆ, ವ್ಯಾಲ್ಯೂಯೇಷನ್ಸ್ನ ಕಂಪ್ಲೀಟ್ ಆಗಿದೆ. ಇನ್ನು ನೋಡಿ, ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ ಅಂದಮೇಲೆ ಇನ್ಮೇಲೆ ಇನ್ನೇನು ರಿಸಲ್ಟ್ ಅಪ್ಡೇಟ್ ಆದರೆ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇವಾಗ ಆಲ್ಮೋಸ್ಟ್ ಇವತ್ತು ಸೋಮವಾರ ಅಂದರೆ ಇವತ್ತು ಮಾರ್ಚ್ ಒಂದು ಈ ಒಂದು ವೀಕಲ್ಲಿ ಅಂದರೆ ಈಗ ಇವತ್ತಿಲ್ಲ ನಾಳೆ ಬಂದೇ ಬರ್ಬೋದು. ಇಲ್ಲಿವರೆಗೆ ನೋಡಿ VTU ಅಲ್ಲಿ ಇಲ್ಲಿವರೆಗೆ ಎಷ್ಟೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು, ಯಾವುದೇ ಥರ ಒಂದು ಸರ್ಕ್ಯುಲರ್ ಆಯಿತು ಇವತ್ತೇ ರಿಸಲ್ಟ್ ಬಿಡ್ತೀವಿ, ನಾಳೆ ರಿಸಲ್ಟ್ ಬಿಡ್ತೀವಿ ಅಂತ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ VTU ಅವರು ಸರ್ಕ್ಯುಲರ್ ಬಿಟ್ಟು ಟೈಮಿಂಗ್ಸ್ ಇರೋ ಥರ ಟೈಮಿಂಗ್ಸ್ ಹೇಳಿಲ್ಲ. ಯಾಕಂದರೆ ನೀವು ಈಗ ಫಸ್ಟ್ ಸೆಮ್ ಅವರು ಕೇಳ್ತಿರ್ತಾರೆ. ಈಗ ಅವರು SSLC ಆಯಿತು, ಸೆಕೆಂಡ್ PUC ಆಯಿತು, ಒಂದು ಟೈಮಿಂಗ್ಸ್ ಅನ್ನೋದು ಹೇಳ್ತಿರುತ್ತೆ. ಈಗ ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ನಿಮ್ಮ ಒಂದು ಫಲಿತಾಂಶ ಪ್ರಕಟಣೆ ಆಗುತ್ತದೆ. ಆ ಥರ VTU ಅಲ್ಲಿ ಯಾವುದೇ ಕಾರಣಕ್ಕೂ ಟೈಮು ಮತ್ತು ಡೇಟ್ ಅನ್ನೋದು ಕೊಡೋದೇ ಇಲ್ಲ. ರಿಸಲ್ಟ್ ಯಾವಾಗ ಬೇಕಾದ್ರೂ ಅನೌನ್ಸ್ಮೆಂಟ್ ಆಗ್ಬೋದು. ಈ VTU ಅಲ್ಲಿ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಅಂತ. ಈಗ ಥರ್ಡ್ ಸೆಮ್ದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ದು ಎಲ್ಲರದು ಎಲ್ಲ ಒಂದು ಸ್ಟೂಡೆಂಟ್ಸ್ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ರಿಸಲ್ಟ್ ಇನ್ನೇನು ಅಂದರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆದಮೇಲೆ ಅಪ್ಡೇಟ್ ಮಾಡಬೇಕಿರುತ್ತೆ ಪೋರ್ಟಲಲ್ಲಿ. ಅದನ್ನು ಅವರು ಇವತ್ತು 1 or 2 ಡೇಸಲ್ಲಿ ಅಪ್ಡೇಟ್ ಮಾಡ್ತಾರೆ. ಹೇಳೋಕ್ಕಾಗಲ್ಲ, ಮೇ ಬಿ ಇವತ್ತು ಈವ್ನಿಂಗ್ ಟೈಮಲ್ಲಿ ಬಂದರೆ ಬರ್ಬೋದು, ಮತ್ತು ಇಲ್ಲಾಂದರೆ ನಾಳೆ ನಡೆದವ್ರಿಗೂ ಒಟ್ಟಿನಲ್ಲಿ 2 ಡೇಸ್ ಅಂದರೆ ತುಂಬ ಚಾನ್ಸಸ್ ಇದೆ. ವಿತಿನ್ 2 ಡೇಸಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಆದರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಹೇಳ್ತಿದ್ರೆ ನೋಡಿ, ರಿವ್ಯಾಲ್ಯೂಷನ್ಸು ಅಷ್ಟೇ. ಈಗ ಸಾಕಷ್ಟು ಕಂಟಿನ್ಯೂಸ್ ರಿಸಲ್ಟ್ ಒಂದೇ ಸಾರಿ ಬಿಡೋ ಚಾನ್ಸ್ ಆದರೆ ಇರುತ್ತೆ. ಯಾಕಂದರೆ ಇವ್ರದ್ದು ವ್ಯಾಲ್ಯೂಯೇಷನ್ಸ್ ಅಂದರೆ ಸ್ಟಾರ್ಟಿಂಗ್ ಅಂದರೆ ಇವ್ರದ್ದೆಲ್ಲ ಕಂಪ್ಲೀಟಾಗಿ ರೆಗ್ಯುಲರ್ ಆಗಿ ಎಕ್ಸಾಮ್ ಬರೆದಿರ್ತಾರೆ. ವ್ಯಾಲ್ಯೂಯೇಷನ್ಸ್ ಟೈಮ್ ತೊಗೊತದೆ. ಇನ್ನು ರಿವ್ಯಾಲ್ಯೂಷನ್ಸ್ಗೆ ಏನಿರಲ್ಲ, ಜಸ್ಟ್ ಇನ್ನೊಂದು ಸರಿ ಕ್ರಾಸ್ ವೆರಿಫೈ ಮಾಡಿ ಮಾರ್ಕ್ಸ್ ಏನದು ಅಲರ್ಟ್ ಆಗಿದ್ರೆ ಅಲರ್ಟ್ ಮಾಡ್ತಾರೆ. ಇಲ್ಲಾಂದರೆ ಸೇಮ್ ಇಲ್ಲ, ಅದೇನದು ಡಿಡಕ್ಟು ಮಾಡೋ ಚಾನ್ಸಸ್ ಇರುತ್ತೆ. ರಿವ್ಯಾಲ್ಯೂಷನ್ಸ್ ಹಾಕಿದಾಗ ಡಿಡಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ಕ್ರೀಸ್ ಮಾಡೋ ಅಂದರೆ ಮಾರ್ಕ್ಸ್ ಅಲರ್ಟ್ ಮಾಡಿಕೊಂಡು ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ರಿವ್ಯಾಲ್ಯೂಷನ್ಸ್ಗೆ ಕಾಯ್ತಿರೋರು ಯಾರಪ್ಪ ಅಂದರೆ 5th ಸೆಮ್ಮು ಮತ್ತು ಈಗ ಅಂದರೆ ಈಗ 7th ಸೆಮ್ಮಲ್ಲಿ ಅಂದರೆ 7th ಸೆಮ್ಮಿಗೆ ಈಗ 8th ಸೆಮ್, ಅವಲ್ಲಿ 8th ಸೆಮ್ ಕಾಲೇಜ್ ಕೂಡ ಸ್ಟಾರ್ಟ್ ಆಗಿದೆ. ಈಗ 7th ಸೆಮ್ಮವ್ರು ಕಾಯ್ತಿದ್ರ. ಅದು 2022 ಸ್ಕೀಮವರು. ಇವರು ಕೂಡ ನಿಮಗೆ ರಿಸಲ್ಟು ಈ ವೀಕಲ್ಲೇ ಬರೋ ತುಂಬ ಚಾನ್ಸ್ ಆದರೆ ಇದೆ. ಯಾಕಂದರೆ ಥರ್ಡ್ ಸೆಮ್ ಮುಗಿದ ಮೇಲೆ ನಿಮ್ಮದೇ ನೆಕ್ಸ್ಟ್ ರಿಸಲ್ಟ್ ಬರಬೇಕಾಗಿರುತ್ತೆ. ನೆಕ್ಸ್ಟು 2021 ಸ್ಕೀಮರು ಅವರು ಕೂಡ ವೇಟ್ ಮಾಡಬೇಕಾಗುತ್ತೆ, ಅದೊಂದು ಸ್ವಲ್ಪ ಆಗಿರುತ್ತೆ. ಇನ್ನು ಫಸ್ಟ್ ಸೆಮ್ ಅವ್ರು ಕೇಳಿದ್ರೆ ನಿಮ್ಮದು ಇನ್ನೇನು ವ್ಯಾಲ್ಯೂಯೇಷನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಏನು ಅಂದ್ಕೊಳ್ಳಿ. ಬಟ್ ಆನ್ ಗೋಯಿಂಗ್ ಅಂತ ಹೇಳ್ತಿದ್ದಾರೆ. ಬಟ್ ನಿಮಗೆ ಏನಾಗುತ್ತೆ, ಥರ್ಡ್ ಸೆಮ್ ಬಿಟ್ಟ ಮೇಲೆ ನಿಮ್ಮ ರಿಸಲ್ಟ್ ಆದರೆ ಬಿಡೋ ಚಾನ್ಸಸ್ ಆದರೆ ತುಂಬಾ ಇದೆ. ಯಾಕಂದರೆ ನಿಮ್ಮದು ತುಂಬ ಡಿಪಾರ್ಟ್ಮೆಂಟ್ ಅಂದರೆ ಈಗ ಫಸ್ಟ್ ಸೆಮ್ಮಲ್ಲಿ ಎಲ್ಲ ಸಬ್ಜೆಕ್ಟ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೋತದೆ. ಬಟ್ ಈ ಒಂದು ತಿಂಗಳಲ್ಲೇ ಈ ಒಂದು ಸ್ಟಾರ್ಟಿಂಗ್ 1 ವೀಕಲ್ಲೇ ರಿಸಲ್ಟ್ ಬರೋ ತುಂಬಾ ಚಾನ್ಸಸ್ ಇದೆ. ಫಸ್ಟ್ ಸೆಮ್ಮರು ಕೂಡ ಇಷ್ಟು ರಿಸಲ್ಟ್ಗೆ ಸ್ಟೂಡೆಂಟ್ಸ್ ಎಲ್ಲರೂ ಕಾಯ್ತಿದ್ದೀರಾ ಗೊತ್ತು. ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್. ಯಾವುದೇ ಕಾರಣಕ್ಕೂ ಅಂದರೆ ಭಯಪಡಬೇಡಿ. ರಿಸಲ್ಟ್ ಹೆಂಗೆ ಅಂತಂದು ತುಂಬ ಜನ ನರ್ವಸ್ ಆಗ್ತಿದ್ರು. ಅದಕ್ಕೆ ಒಂದು ಕ್ವಶನ್ಸ್ ನಾವು ಒಂದು ಪೋಲಲ್ಲಿ ಹಾಕಿದ್ದೆ ವಾಟ್ಸಪ್ ಚಾನಲ್. ಯಾವ ಥರ ಆಗುತ್ತೆ ನಿಮಗೆ VTU ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅಂದರೆ ತುಂಬ ಜನ ನರ್ವಸ್ ಅನ್ನೋ ಫೀಲ್ ಆಗುತ್ತೆ ಅಂತಂದು. ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ಇನ್ನೂ ಇದು ಸ್ಟಾರ್ಟಿಂಗಲ್ಲೇ ನಿಮಗೆ ಥರ್ಡ್ ಸೆಮ್ ಅಂದರೆ ಈಗ ಅಂದರೆ ಥರ್ಡ್ ಸೆಮ್ಗೆ ಎಂಟ್ರಿ ಆದಾಗ ಇರುತ್ತೆ, ಕೋರ್ ಸಬ್ಜೆಕ್ಟ್ ಇರುತ್ತೆ, ಆ ಥರ ಭಯ ಆಗುತ್ತೆ. ಯಾಕಂದರೆ ಎಕ್ಸಾಂಪಲ್ ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಇರುತ್ತೆ, ಊಪ್ಸ್ ಅನ್ನೋದಿರುತ್ತೆ, ಅಂದರೆ ಜಾವಾ, ಆಮೇಲೆ DDCO, ಆಪ್ರೇಟಿಂಗ್ ಸಿಸ್ಟಮ್, ಇವೆಲ್ಲ ಇರೋದ್ರಿಂದ ನಿಮಗೆಲ್ಲ ಕಂಪ್ಯೂಟರ್ ಫಂಡಮೆಂಟಲ್ ಆಗಿರೋದ್ರಿಂದ ಹೆಂಗೆ ಏನಂತ ಈ ಥರ್ಡ್ ಸೆಮ್ಮಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಯಾವ ಥರ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಯಾಕಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಇರುತ್ತೆ, ಬೇಸಿಕ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಥರ್ಡ್ ಸೆಮ್ಮು 4th ಸೆಮ್ಮು ನಿಮಗೆ ಒಂದು ಗ್ರಿಪ್ ಕೊಡುತ್ತೆ, ಈ ಥರ ಬರೆದ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ ಅಂತ. ಥರ್ಡ್ ಸೆಮ್ಮಲ್ಲಿ ಏನು ಕಲಿತೀರಾ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಸೆಮ್ಗೆ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಇಲ್ಲಾಂದರೆ ನೀವು ಅದೇ ಕೂಡ ಸೇಮ್ ಇಲ್ಲಿ ಏನು ಮಾಡಿರ್ತಾರೆ ಅದೇ ಆಗಿರುತ್ತೆ. ಇದಿಷ್ಟು ಥರ್ಡ್ ಸೆಮ್ದು ರಿಸಲ್ಟ್ ಬಗ್ಗೆ ಅಪ್ಡೇಟ್ಸ್ ಕೊಡೋದಾಯಿತು, ನಿಮಗೆ ಒಂದು ಇದು ಹೇಳೋದಾಗಿತ್ತು. ನೆಕ್ಸ್ಟ್ ನಿಮ್ಮ ಫಸ್ಟ್ ಸೆಮ್ ಅವ್ರು ಏನು ಭಯಕೊಬೇಡಿ. ಎಲ್ಲರೂ ಫಸ್ಟ್ ಸೆಮ್ಮಲ್ಲಿ ಏನಾಗಿರ್ತಾರೆ, ಎಲ್ಲರೂ ಫೇಲ್ ಆಗ್ತೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ಎಲ್ಲರಿಗೂ ಏನಾಗುತ್ತೆ, ಸ್ಟಾರ್ಟಿಂಗ್ ಇರೋದ್ರಿಂದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಅವ್ರು ಕೂಡ ಗೊತ್ತಿರುತ್ತೆ ಕಾಲೇಜಿಗೆ ಏನೋ ಎನ್ವೈರ್ಮೆಂಟ್ ಸೆಟ್ ಆಗಿರಲ್ಲ ಅಂತ ವ್ಯಾಲ್ಯೂ ಟ್ರೈ ಮಾಡ್ತಾರೆ. ಲಿಬ್ರಲ್ಲಾಗೆ ಕರೆಕ್ಷನ್ ಮಾಡ್ತಾರೆ ಸ್ಟಾರ್ಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ನ. ಬಟ್ ನೀವು ಥರ್ಡ್ ಸೆಮ್ ಬಂದಾಗ ನೀವು ಕೂಡ ಆಟೋಮೆಟಿಕ್ಲಿ ಕರೆಕ್ಟ್ ಅಂದರೆ ಎಕ್ಸಾಮಿನೇಷನ್ಸ್ಗೆ ಎಲ್ಲಿ ಮಾರ್ಕ್ಸ್ ಅಂದರೆ ನಿಮಗೆ ಎಕ್ಸಾಂಪಲ್ ನೀವು VTU ಸಿಲೆಬಸ್ ತೊಗೊಂಡಾಗ ಅಂದರೆ ಕೋರ್ಸ್ ಔಟ್ಕಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಕೀವರ್ಡ್ಸ್ ಅಂತ ಇರುತ್ತೆ, ಸ್ಕೀಮ್ ಅಪ್ಲಿಕೇಶನ್ಸ್ ಅನ್ನೋ ಇರುತ್ತೆ, ಅವನ್ನೆಲ್ಲ ನೀವು ಫಾಲೋ ಮಾಡಿಬಿಟ್ಟು ಆನ್ಸರ್ ಬರೆದ್ರೆ ನಿಮಗೆ 9+ CGPA 100% ಬರುತ್ತೆ. ಅದು ಹೇಗೆ ಏನು ಅನ್ನೋದು ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಈಗ ಸಾಕಷ್ಟು ಜನಕ್ಕೆ ಲಾಸ್ಟ್ ಮಿನಿಟ್ಸಲ್ಲಿ ಓದ್ತಾರೆ. ಯಾಕಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂದರೆ ಗೊತ್ತು, ಲಾಸ್ಟ್ ವಿತಿನ್ ಎಕ್ಸಾಮ್ ಇದೆ ಅಂದರೆ ಲಾಸ್ಟ್ 1 or 2 ಡೇಸೆಲ್ಲ ಓದ್ಕೊಂಡು ನಿಮಗೆ ಎಷ್ಟೋ ಜನ 9+ CGPA ತೆಗಿತ್ತು. ಅವ್ರಿಗೆ ಗೊತ್ತಾಗಿರುತ್ತೆ ಅಲ್ಲಿಗೆ ಹೋದಾಗ ಈ ಥರ ಬರೀಬೇಕನ್ನೋ ಗೊತ್ತಾಗಿರುತ್ತೆ. ಈಗ ಎಸ್ಪೆಷಲಿ ಈಗ 7th ಸೆಮ್ ಕಾಯ್ತಿರ್ತಾರಲ್ಲ, ಅವ್ರಿಗೆ ಎಷ್ಟೋ ಜನ 9+ CGPA ಹೆಂಗೆ ತೆಗೆದಿರ್ತಾರೆ
ಓದಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ವಿಡಿಯೋದಲ್ಲಿ. ನೀವು ಎಷ್ಟೇ ಪೇಜ್ ತುಂಬಿಸಿದ್ರು ಮಾರ್ಕ್ಸ್ ಕೊಡಲ್ಲ, ಮತ್ತು ನೀವು ಎಷ್ಟೇ ಕರೆಕ್ಟ್ ಆನ್ಸರ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹೋದ್ರೆ ಆನ್ಸರ್ ಮಾರ್ಕ್ಸ್ ಕೊಡಲ್ಲ. ಅಂದರೆ ಕೋರ್ಸ್ ಔಟ್ಕಮ್ ಅಂತ ಇರುತ್ತೆ, ಕೀವರ್ಡ್ಸ್ ಅಂತ ಇರುತ್ತೆ, ಸ್ಕೀಮ್ ಆಫ್ ರಿಲೇಷನ್ಸಲ್ಲಿ ಒಂದಿಷ್ಟು ಡೈಗ್ರಾಮ್ ಹಾಕಿ ಆ ಡೈಗ್ರಾಮ್ ಮಾರ್ಕ್ಸ್ ಇರುತ್ತೆ, ಮತ್ತು ಆ ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ. ಇವನ್ನ ನೋಡಿಕೊಂಡು ಮೇನ್ ಇಂಪಾರ್ಟೆಂಟ್ ಬರೆದ್ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಎಷ್ಟು ಬರೀಬೇಕು ಅಷ್ಟು ಬಂದರೆ ಸಾಕು. ಮೋರ್ ದೆನ್ ಎನಫ್ 9+ CGPA ತೆಗೆಯೋಕ್ಕೆ. ಇದನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದು. ಇಲ್ಲಿವರೆಗೂ 9+ CGPA ಬಂದಿರೋಂಥದ್ದು. ನಾನೇನು ಯೂಸ್ ಮಾಡಿದೆ ಅದೇ ಕೂಡ ನಿಮ್ಗೆ ಹೇಳ್ಕೊಡ್ತಿರ್ತೀನಿ ನೆಕ್ಸ್ಟ್ ಬಂದ ವೀಡಿಯೋದಲ್ಲಿ. ಮೇನ್ ಇಂಪಾರ್ಟೆಂಟು ನಿಮ್ಮ ರಿಸಲ್ಟ್ ಅಪ್ಡೇಟ್ಸ್ ಆಯಿತು, ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಶೇರ್ ಮಾಡೋದಾಯಿತು ನಮ್ಮ ಒಂದು ವಾಟ್ಸಪ್ ಚಾನಲ್ ಖಂಡಿತ ಮಾಡ್ತಿರ್ತೀವಿ. ಯಾಕೆಂದರೆ ಸಡನ್ನಾಗಿ ಯಾವುದೇ ಕಾರಣಕ್ಕೆ ವಿಡಿಯೋ ನೋಟಿಫಿಕೇಷನ್ಸ್ ಆಯಿತು, ಎಲ್ಲೇ ಒಂದು ಸರ್ಕ್ಯುಲರ್ ಬಿಡಲ್ಲ, ರಿಸಲ್ಟ್ ಸಡನ್ನಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಲಿಂಕ್ ಕೂಡ ಇಲ್ಲೇ ವೆಬ್ಸೈಟಲ್ಲಿ ಇಲ್ಲೇ ಕೂಡ ಅಪ್ಡೇಟ್ ಆಗ್ತದೆ. ಈಗ ನೋಡ್ಬೋದು ರಿಸಲ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ ಜನವರಿ ಇದೆ, ಅಂದರೆ ಫೆಬ್ರವರಿ 24ಗೆ ಅಂದರೆ ಲಾಸ್ಟ್ ವೀಕ್ ಆಗಿರೋಂಥದ್ದೇ. ಇನ್ನೂ ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ. ಇವತ್ತು ಮೇ ಬಿ ಅಪ್ಡೇಟ್ ಆದರೆ ನಿಮ್ಮ ಖಂಡಿತ ಇಲ್ಲಿ ಏನು ಅಪ್ಡೇಟ್ ಆಗುತ್ತೆ ನಮ್ಮ ಒಂದು ವಾಟ್ಸಪ್ ಚಾನಲ್ ತಿಳಿಸ್ತೀವಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ಸ್ ನೋಡಿ, ನಿಮ್ಗೆ ರಿಗಾರ್ಡಿಂಗ್ ವಿಡಿಯೋದು ಆಯಿತು, ವ್ಯಾಲ್ಯೂಯೇಷನ್ಸ್ ಕರೆಕ್ಷನ್ಸ್ ಆಯಿತು, ಎಲ್ಲ ಯಾವ ಥರ ಬರೀಬೇಕಿರುತ್ತೆ, ನಿಮಗೆ ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೋಸ್ಕರ ನಾನು ನೋಡಿ ನೀವು ಎಷ್ಟೋ ಜನ ಥರ್ಡ್ ಸೆಮ್ದೇ ಸಿಲೆಬಸ್ ವೀಡಿಯೋಸ್ ಮಾಡಿ ಅಂದರೆ ಸಿಲೆಬಸ್ ಮಾಡಿಸ್ತೀವಿ. ನೆಕ್ಸ್ಟ್ ಈಗ 5th ಸೆಮ್ದು ಕೇಳಿದ್ರೆ 5th ಸೆಮ್ದು ಮಾಡಿಸ್ತೀವಿ. ನೆಕ್ಸ್ಟ್ ಈಗ 6th ಸೆಮ್ ಕೇಳಿಸಿದ್ರೆ 6th ಸೆಮ್ ವೀಡಿಯೋಸು ಆದಷ್ಟು ಬೇಗನೆ ಬರ್ತವೆ, ವೇಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನೇ ಒಂದು ವಿಡಿಯೋಲಿ ಬರೋವಂಥದ್ದು ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಯಿತು, ಎಂಥ ಏನೇ ಡೌಟ್ಸ್ ಏನೇ ಇರಲಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಕಮೆಂಟ್ಸ್ ನಾವು ಸಡನ್ನಾಗಿ ಸುಮ್ಮನೆ ಈಸಿಯಾಗಿ ತೊಗೊಳ್ಳಲ್ಲ, ನೆಗ್ಲೆಕ್ಟ್ ಮಾಡಲ್ಲ. ಎಲ್ಲ ಕಮೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ಅದಕ್ಕೇನು ಬೇಕಂದಕ್ಕೆ ವರ್ಕ್ ಮಾಡ್ತೀವಿ. ಈ ಒಂದು ವಾಟ್ಸಪ್ ಚಾನಲ್ ಆಯಿತು ಮತ್ತು ನಮ್ಮೊಂದು ಯೂಟ್ಯೂಬ್ ಚಾನಲ್ ಆಯಿತು. ಇಷ್ಟು ಈ ಒಂದು ವೀಡಿಯೋದಲ್ಲಿ ಹೇಳಬೇಕಾಗಿತ್ತು. ನೆಕ್ಸ್ಟ್ ನಿಮ್ಗೆ ಏನೋ ಒಂದು ಡೌಟ್ಸ್ ಆಲ್ರೆಡಿ ಕಮೆಂಟ್ ಬಾಕ್ಸ್ ಮಾಡಿಂತ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿರಿ, ಬಂದಿರೋಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಸಮಾಚಾರ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವಾಗ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.